ವೀಕ್ಷಕರೇ, ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸಮನ್ವಿ ಸಮರ್ಥ ಭಾವನಾತ್ಮಕ ಪ್ರೇಮಕಥೆ ಭಾಗ 40. ಇವತ್ತೊಂದಿನ ತಾಳು. ನಾಳೆ ನಾವಿಬ್ರು ಹನಿಮೂನ್ಗೆ ಹೊರಟು ಹೋಗೋಣ. ನಾಳೆಯಿಂದ ನೀನು ಎಲ್ಲಾನು ಮರೆಯೋ ಹಾಗೆ ನೋಡ್ಕೋತೀನಿ ನಿನ್ನ. ನಾನು ನಿನ್ನ ಹೋಗು ಅಂತ ದಬ್ಬಿದ್ರು ನೀನು ಹೋಗಬಾರ್ದು. ಅಷ್ಟು ಚೆನ್ನಾಗಿ ನೋಡ್ಕೋತೀನಿ, ನೋಡ್ತಾ ಇರು, ಹೇಳಿದ ಸಮರ್ಥ್. ಇದು ಹನಿಮೂನ್ಗೆ ಹೇಳಿ ಮಾಡಿಸಿದ ಜಾಗ. ಅಂತೂ ನಿಂಗೆ ಒಳ್ಳೆ ಟೇಸ್ಟ್ ಇದೆ ಅಂತ ಆಯಿತು. ಅವಳನ್ನು ರೇಗಿಸಿದ. ಅವಳಿಗೆ ತುಂಬ ಇಷ್ಟವಾಗಿತ್ತು. ಏನು ಅಮ್ಮ, ಅವರಿಗೆ ಇಲ್ಲಿಂದ ಹೋಗೋ ಮನಸ್ಸೇ ಇದ್ದಂಗಿಲ್ಲ. ಅಷ್ಟು ಇಷ್ಟ ಆಗಿದ್ಯಾ ಈ ಜಾಗ? ಹಾಗಾದರೆ ಇನ್ನೊಂದು ವರ್ಷ ಕಳೆದು ಸೆಕೆಂಡ್ ಹನಿಮೂನ್ ಪ್ಲಾನ್ ಮಾಡೋಣ. ಅವಳ ಕೆನ್ನೆ ರಂಗೇರಿತ್ತು. ನಾಚಿಕೊಂಡಳು ಹುಡುಗಿ. ಹನಿಮೂನ್ ಮುಗಿಸಿ ಬಂದಾಗ ಒಂದು ರೌಂಡ್ ದಪ್ಪವಾಗಿ ಬಿಟ್ಟಿದ್ದಳು ಸಮನ್ವಿ. ಅಂತೂ ನಾನು ನಿನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅಂತ ಆಯಿತು. ನಿಜ ಹೇಳಬೇಕು ಅಂದರೆ ನನ್ನ ಪ್ರೀತಿ ಸ್ವಲ್ಪ ಜಾಸ್ತಿ ಆಯಿತು. ಅದಕ್ಕೆ ನೀನು ದಪ್ಪ ಆಗಿರೋದು ಎಂದು ಹೇಳಿ ಅವನು ನಗುತ್ತಿದ್ದ. ಆದರೆ ಈ ಸಂಚಿಕೆಯನ್ನು ಇವತ್ತೇ ಹಾಕಬೇಕು ಅಂತಿದ್ದೀನಿ. ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.